ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಂಟ್ವಾಳ ಇದರ ಆಶ್ರಯದಲ್ಲಿ ಬಂಟ್ವಾಳದ ಅಜಕಲದಲ್ಲಿರುವ ವಿಶ್ವಕರ್ಮ ಸಭಾಭವನದಲ್ಲಿ 32ನೇ ವರ್ಷದ ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವ ನಡೆಯಿತು. ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಅವರು ಮಾತನಾಡಿ, ಸಮುದಾಯದ ಸಾಧಕರನ್ನ ಗುರುತಿಸುವ ಕಾರ್ಯ ಅಭಿನಂದನೀಯ. ಸಮಾಜಮುಖಿ ಕಾರ್ಯದಲ್ಲಿ ವಿಶ್ವಕರ್ಮ ಸಂಘ ಸದಾ ತೊಡಗಿಸಿಕೊಳ್ಳಲಿ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಹೇಳಿದರು. ಸಮಾಜದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನಗಳು ಮಾಡುವ ಮುಖಾಂತರ ಇವರ ಮೂಲಕ 75 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನ ನಮ್ಮ ಸಣ್ಣ ಸಮುದಾಯವಾದ ಬಹಳ ಮುತುವರ್ಜಿಯಿಂದ ನಮಗೆ 75 ಲಕ್ಷ ರೂಪಾಯಿಗಳನ್ನು ಸರ್ಕಾರದಿಂದ ತಿಳಿಸಿಕೊಟ್ಟಂತಹ ಹೆಗ್ಗಳಿಕೆ ತ್ರಯವರು ಮುಖ್ಯ ಅತಿಥಿಯಾಗಿ ಮಾತನಾಡಿ, ವಿಶ್ವಕರ್ಮ ಸಮಾಜ ಜಗತ್ತಿನ ಶ್ರೇಷ್ಠ ಸಮಾಜ. ಸಂಖ್ಯಾಬಲದಲ್ಲಿ ಕಡಿಮೆ ಇದ್ದರೂ ಕೂಡ ಕಾರ್ಯವೈಖರಿಯಲ್ಲಿ ಪ್ರಗತಿಪರ ದೃಷ್ಟಿಕೋನ ಇಟ್ಟುಕೊಂಡು ಹೆಚ್ಚಿನ ಕೆಲಸ ಮಾಡಿಕೊಂಡು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿದರು. ವಿಶ್ವಕರ್ಮ ಸಮಾಜ ಜಗತ್ತಿನ ಒಂದು ಶ್ರೇಷ್ಠ ಸಮಾಜ. ಸಂಖ್ಯಾಬಲದಲ್ಲಿ ಕಡಿಮೆ ಇರ್ತಕ್ಕಂಥ ಸಮಾಜ ನಾವು ಸಂಖ್ಯಾಬಲದಲ್ಲಿ ಕಡಿಮೆ ಜನ ಇದ್ದರೂ ಕೂಡ ನಿಮ್ಮ ಕಾರ್ಯಕುಶಲತೆ ನೀವು ಒಂದು ಪ್ರಗತಿಪರ ದೃಷ್ಟಿಕೋನದಿಂದ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಸಮುದಾಯವಾಗಿ ಗುರುತಿಸಿಕೊಂಡಿದೆ. ವರ್ತಮಾನ ಸಂದರ್ಭದಲ್ಲಿ ಹೆಚ್ಚು ಜನರ ಅಗತ್ಯದ ಕೆಲಸಗಳಿಗೆ ಇವರ ಮೂಲಕ 75 ಲಕ್ಷ ರೂಪಾಯಿಗಳ ವಿಶೇಷ ಅನುದಾನ ನಮ್ಮ ಸಣ್ಣ ಸಮುದಾಯವಾದ ಬಹಳ ಮುತುವರ್ಜಿಯಿಂದ ನಮಗೆ 75 ಲಕ್ಷ ರೂಪಾಯಿಗಳನ್ನು ಸರ್ಕಾರದಿಂದ ತಿಳಿಸಿಕೊಟ್ಟಂತಹ ಹೆಗ್ಗಳಿಕೆ ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಅಧ್ಯಕ್ಷ ಪಿ ಉಪೇಂದ್ರ ಆಚಾರ್ಯ ಅವರು ಮಾತನಾಡಿ, ಸಮಾಜಕ್ಕಾಗಿ ಬದುಕಿದವರನ್ನ ಜಗತ್ತು ಎಂದು ಮರೆಯುವುದಿಲ್ಲ. ವೈಮನಸ್ಸನ್ನ ಮರೆತು ನಾವು ಒಗ್ಗೂಡಬೇಕು ಎಂದರು. ಇಷ್ಟು ದೊಡ್ಡ ಒಂದು ಸುಸಜ್ಜಿತವಾದ ಸಭಾಭವನ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ನಮ್ಮ ಸಮಾಜದ್ದು. ಇದರ ಹಿಂದೆ ಎಷ್ಟು ಪರಿಶ್ರಮ ಇದೆ ಅಂತ ಗೊತ್ತಾಗ್ತದೆ. ಹೆಚ್ಚಾಗಿ ಖುಷಿಯಾಗುತ್ತೆ, ಯಾಕಂದರೆ ವಿಶ್ವಜ್ಯೋತಿ ಮಹಿಳಾ ಮಂಡಳ ಅವರು ಎಷ್ಟು ಆ್ಯಕ್ಟಿವ್ ಇದ್ದಾರೆ ಅಂತ ಹೇಳಿದರೆ ಅವರ ಸಂಖ್ಯೆಯನ್ನು ನಮಗೆ ಗೊತ್ತಾಗ್ತದೆ. ಈ ಸಂಘ ಇಷ್ಟೊಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಿಸಬೇಕಾದ್ರೆ ಒಂದು ಹೇಳ್ತಾರಲ್ಲ, ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಖಂಡಿತ ಇರ್ತಾಳೆ ಅಂತ ಹೇಳಿ. ಹಾಗೆ ಈ ಮಹಿಳಾ ಮಣಿಗಳ ಪ್ರೋತ್ಸಾಹದಿಂದ ಈ ಇಲ್ಲಿನ ವಿಶ್ವಕರ್ಮ ಸಂಘ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ರವೀಂದ್ರನಾಥ್ ಠಾಗೋರ್ ಅವರ ಒಂದು ಗೀತಾಂಜಲಿ ಅನ್ನುವಂತಹ ಒಂದು ಕವನ ಸಂಕಲನದಲ್ಲಿ ಒಂದು ಮಾತು ಹೇಳ್ತಾರೆ. ಸಂಘದ ಅಧ್ಯಕ್ಷ ಸುಧಾಕರ್ ಆಚಾರ್ಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜಕ್ಕಾಗಿ ದುಡಿದಾಗ ನಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಎಂದರು. ನಮ್ಮ ವೈಷಮ್ಯ ದ್ವೇಷವನ್ನು ಬಿಟ್ಟು ನಾನು ಸಮಾಜಕ್ಕೋಸ್ಕರ ಏನು ಕೊಟ್ಟಿದ್ದೇನೆ ಎಂಬುದನ್ನು ಮಾತ್ರ ನೆನಪಿಟ್ಟು ಈ ನಮ್ಮ ಸಮಾಜದಲ್ಲಿ ಕೆಲವರು ಇದ್ದಾರೆ. ನೋಟಿಸ್ ಬೈದಿ ನಿಮಗೆ ಕಾಲ್ ಬಂದಿದೆ ಅಂತೇಳಿ. ಈಗ
ಈಗ ಹಲವಾರು ಅಡಿ ರಾಜೇಶ್ ನಾಯ್ಕರಿಂದ ಅನುದಾನ ಆಗಿರ್ಬೋದು, ರಮಣಾಚಾರ್ಯರ ಅನುದಾನ ಆಗಿರ್ಬೋದು, ನಮ್ಮೆಲ್ಲರ ಕಿಂಚಿತ್ತು ಅರಿವು ಸೇವೆಯಿಂದ ಇಷ್ಟು ದೊಡ್ಡ ಭವ್ಯ ಸಭಾಂಗಣ ಆಗಿದೆ. ಈ ಸಭಾಂಗಣವನ್ನು ನಾವೇನು ಇನ್ನು ಮುಂದಿನ ದಿನಗಳಿಗೆ ಒತ್ಕೊಂಡು ಹೋಗಿಲ್ಲ. ನಾವು ಈ ಸಮಾಜ, ಈ ಸಮುದಾಯವನ್ನು ನಮ್ಮ ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗ್ತಿದ್ದೇವೆ. ಯಾಕಂದ್ರೆ ಇಂಥವರ ಸಹಕಾರದಿಂದ ಈ ಸಮುದಾಯ ಭವನ ವರ್ಷಕ್ಕೆ 10 ಲಕ್ಷ ರೂಪಾಯಿಗಳ 10 ಲಕ್ಷ ರೂಪಾಯಿಗಳ ಆದಾಯ ಇದೆ. ಈ 10 ಲಕ್ಷ ರೂಪಾಯಿಯನ್ನು ನಾವೇನು ಖರ್ಚು ಮಾಡಲಿಕ್ಕಿಲ್ಲ, ಇದು ಸಮಾಜಕ್ಕೋಸ್ಕರನೇ ಕೊಡುವುದು. ಅದಕ್ಕೋಸ್ಕರ ಪ್ರೀತಿಯ ತಾಯಿದ್ರೆ ನಿಮಗೆ ನಾನು ಹೇಳುವ ಮಾತೇನಿದ್ರೆ, ಬಂದವರು ಎಲ್ಲರೂ ಕೂಡ ನಿಮ್ಮ ವಿಳಾಸ ಮತ್ತು ಮೊಬೈಲ್ ನಂಬರ್ ಕೊಟ್ಟು ಹೋಗಬೇಕು. ಶೈಕ್ಷಣಿಕ ಸಾಧಕರನ್ನ, ಸಂಘದ ಸ್ಥಾಪಕರನ್ನ, ಗಣ್ಯ ಅತಿಥಿಗಳನ್ನ ಸನ್ಮಾನಿಸಲಾಯಿತು. ಪ್ರಥಮ ಸ್ಥಾನ ರಕ್ಷಿತಾ, ವಾಣಿಜ್ಯ ವಿಭಾಗದಲ್ಲಿ ಹರ್ಷಿತಾ. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ವಿಶ್ವಕರ್ಮ ದೇವರು ನಮಗೆ ಹೊಸ ಚೈತನ್ಯ ಸಾನ್ವಿತ್ ಎಸ್ 571 ಅಂಕ 91.36% ಪಡೆದಿರುತ್ತಾರೆ. ವಿಶ್ವಕರ್ಮ ಸಭಾಭವನ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷ ಲೋಕೇಶ್ ಆಚಾರ್ಯ ಪುಂಜಾಲ್ಕಟ್ಟೆ, ಕೋಶಾಧಿಕಾರಿ ವಿಶ್ವನಾಥಾಚಾರ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಧಾರ್ಮಿಕ ಕಾರ್ಯದರ್ಶಿ ಯುವರಾಜ್ ಆಚಾರ್ಯ ಸ್ವಾಗತಿಸಿದರು. ವಿಶ್ವಜ್ಯೋತಿ ಮಹಿಳಾ ಸಂಘದ ಅಧ್ಯಕ್ಷೆ ವಿದ್ಯಾರತ್ನ ಕರಾಚಾರ್ಯ ಮಹಿಳಾ ಘಟಕದ ವರದಿಯನ್ನ ವಾಚಿಸಿದರು. ಕಾರ್ಯದರ್ಶಿ ಉಮೇಶ್ ಆಚಾರ್ಯ ಸಂಘದ ವರದಿಯನ್ನ ವಾಚಿಸಿದರು. ಗೌರವಾಧ್ಯಕ್ಷ ಮನೋಜ್ ಆಚಾರ್ಯ ನಾಣ್ಯ ವಂದಿಸಿದರು. ಮುರಳೀಧರಾಚಾರ್ಯ, ಪ್ರಕಾಶ್ ಆಚಾರ್ಯ, ಸುನಿಲ್ ಬಿ ಕಾರ್ಯಕ್ರಮವನ್ನ ನಿರೂಪಿಸಿದರು. ಶ್ರೀ ವಿಶ್ವಕರ್ಮ ಪೂಜಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆ ರಮೇಶ್ ಪುರೋಹಿತ್ ಬಂಟ್ವಾಳ ಅವರ ಪೌರೋಹಿತ್ಯದಲ್ಲಿ ಸಂಕಲ್ಪ, ಕಲಶ ಪ್ರತಿಷ್ಠೆ, ಪೂಜಾ ವಿಧಿ ಮಹಾಪೂಜೆ ನಡೆದು ಪ್ರಸಾದ ವಿತರಣೆ ನಡೆಯಿತು. ಶ್ರದ್ಧೆಯಿಂದ ಭಕ್ತಿಯಿಂದ ವರ್ಷಾಂತರದಲ್ಲಿ ಮಾಡುವಂತಹ ವಿಶ್ವಕರ್ಮ ಒಬ್ಬ ವ್ಯಕ್ತಿಯ ಈ ಇರುವ ಸಾಲವನ್ನು ಅರಿಹ ಅಂತ ಹೇಳಿದ್ರು. ಫಲ ಅಂತ ಹೇಳಿದ್ರೆ ನೆಮ್ಮದಿಯನ್ನು ಅನುಗ್ರಹಿಸುವುದರ ಮೂಲಕ ಸಂಘದ ಎಲ್ಲ ಪದಾಧಿಕಾರಿಗಳು, ಹಾಗೆ ಸೇವಾ ಪದಾಧಿಕಾರಿಗಳು, ವಿಶ್ವದ ಮೇಳಾಂಗಣದಲ್ಲಿ ಪದಾಧಿಕಾರಿಗಳು ಸೇರಿದಂತ ಬಳಿಕ ಸಂಘದ ಸದಸ್ಯರು ಹಾಗೂ ಮಹಿಳಾ ಸಮಿತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.
ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.